ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಿಮ್ಗೇನು ಬಿಡಿ, ಚೆನ್ನಾಗೇ ಇರ್ತೀರಾ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಫ್ರೆಂಡ್ಸ್, ನಾವು ಯಾರನ್ನಾದ್ರೂ ಭೇಟಿ ಆಗೋಕ್ಕೆ ಅಂತ ಹೋಗ್ತೀವಿ ಅಂದ್ಕೊಳ್ಳಿ. ಅವ್ರನ್ನ ಕೇಳ್ತೀವಿ ಹೇಗಿದೆಯಾ ಅಂತ. ಅವ್ರು ಹೂನಪ್ಪ ಚೆನ್ನಾಗಿದ್ದೀನಿ ಅಂದರು ಅಂತ ಅಂದ್ಕೊಳ್ಳಿ. ನಾವು ನೆಕ್ಸ್ಟ್ ಏನು ಹೇಳ್ತೀವಿ ಹೇಳಿ? ನಿನಗೇನು ಬಿಡಮ್ಮ, ಸ್ಟೇಟಸ್ ನೋಡ್ತಾನೆ ಇರ್ತೀವಿ, ದಿನ ಚೆನ್ನಾಗಿ ರೆಡಿ ಆಗ್ತೀಯಾ, ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತೀಯಾ, ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀಯ. ನಾನು ಹೇಳ್ತೀನಿ, ನೀವು ಹೇಳ್ತೀರಾ ಅಲ್ವಾ? ಯಾಕಂದರೆ ನಾವೆಲ್ಲರೂ ಒಬ್ಬ ಮನುಷ್ಯ ಯಾವ ರೀತಿ ಹೊರಗಡೆ ಕಾಣಿಸ್ತಾನೆ, ಯಾವ ರೀತಿ ಬಟ್ಟೆ ಹಾಕ್ಕೊಳ್ತಾರೆ, ಎಲ್ಲಿಗೆ ಹೋಗ್ತಾರೆ, ಖುಷಿಯಾಗಿರ್ತಾರೆ, ಅವ್ರ ಸ್ಟೇಟಸ್ನ ನೋಡಿ ಅಥವಾ ಇನ್ನೊಂದು ನೋಡಿ ಜಡ್ಜ್ ಮಾಡ್ತೀವಿ. ಬಟ್ ಟು ಬಿ ಫ್ರ್ಯಾಂಕ್, ನಾವು ಸುಮಾರು ಜನರ ಹತ್ರ ಮಾತಾಡಿದಾಗ, ಈಗ ಕ್ಲೋಸ್ ಫ್ರೆಂಡ್ಸ್ ಹತ್ರನೇ ಸೇರಿದಾಗ ನಮಗೆ ಅರ್ಥ ಆಗುತ್ತೆ ಅವರು ನಗ್ನಗ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡಿದ್ದ ಮಾತ್ರಕ್ಕೆ, ಅಥವಾ ಸ್ಟೇಟಸ್ ಅಪ್ಲೋಡ್ ಮಾಡಿ ತಾನು ಖುಷಿಯಾಗಿದ್ದಾರೆ ಅಂತ ತೋರಿಸಿದ ಮಾತ್ರಕ್ಕೆ ಖಂಡಿತವಾಗ್ಲೂ ಅವ್ರು ಖುಷಿಯಾಗಿರಲ್ಲ. ಅವರು ಖುಷಿಯಾಗಿದ್ದಾರೆ ಅಂತ ನೋಡಿ ನೀವು ದುಃಖ ಪಡೋದನ್ನು ದಯವಿಟ್ಟು ಕಮ್ಮಿ ಮಾಡಿ. ಬಿಕಾಸ್ ಯಾರ್ಯಾರ ಕಷ್ಟ ಏನೇನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಲೆಟ್ ಅಸ್ ಬಿ ಲೆಸ್ ಜಡ್ಜ್ಮೆಂಟಲ್, ಮತ್ತು ನಮಗಿರುವಂಥ ಖುಷಿನ ನಾವು ಅನುಭವಿಸೋದನ್ನು ಕಲಿಯೋಣ. ಏನಂತೀರಾ? ಐ ಹೋಪ್ ಇನ್ನು ಮುಂದೇನಾದರೂ ನೀವೆಲ್ಲರೂ ಇದನ್ನು ಕಲಿತೀರಾ ಅಂತ.